ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಈ ದಿನ ನಿಮಗೊಂದು ವಸತಿ ಶಾಲೆಯ ಪರಿಚಯ ಮಾಡಿಸುತ್ತಿದ್ದೇನೆ. ಮೇ ಜೂನ್ ಬಂತೆಂದರೆ ಸಾಕಷ್ಟು ಜನರಿಗೆ ತಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸುವುದು, ಯಾವ ಶಾಲೆ ಉತ್ತಮ, ಎಲ್ಲಿ ಸೇರಿಸಿದರೆ ನಮ್ಮ ಮಗುವಿಗೆ ಚೆನ್ನಾಗಿರುತ್ತದೆ ಎಂದು ಯೋಚಿಸುತ್ತಾ ಅನೇಕ ಕಡೆ ಹುಡುಕುತ್ತೇವೆ. ಕೆಲವು ಶಾಲೆ ಸರಿ ಕಂಡರೆ ಮತ್ತೆ ಕೆಲವು ಸರಿ ಕಾಣುವುದಿಲ್ಲ. ಇದಕ್ಕೆಲ್ಲ ಉತ್ತರವೆಂಬಂತೆ ನಿಮಗೆ ಆಂಗ್ಲ ಮಾಧ್ಯಮದ ಎಲೆಮರೆಯ ಕಾಯಂತಿರುವ ಆಂಗ್ಲ ಮಾಧ್ಯಮದ ಗುರುಕುಲ ಮಾದರಿಯ ಉತ್ತಮ ಶಾಲೆಯೊಂದನ್ನು ಪರಿಚಯಿಸುತ್ತಿದ್ದೇನೆ. ನೋಡೋಣ ಬನ್ನಿ. ನಿಮಗೀಗಾಗಲೇ ತಿಳಿದಿರುವಂತೆ ಇಂದು ನಾನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕು ರಾಮಗಿರಿ ಹೋಬಳಿಯ ರಂಗಾಪುರದಲ್ಲಿ ಪ್ರಕೃತಿಯ ಮಡಿಲಲ್ಲಿರುವ ತೆಂಗಿನ ಕಂಗಿನ ಬಾಳೆಯ ಬೀಡಿನಲ್ಲಿ ಯೋಗ ಬ್ರಹ್ಮ ಋಷಿ ಪ್ರಭಾಕರ ಗುರೂಜಿಯವರ ಆಶೀರ್ವಾದ ಮತ್ತು ಕೃಪೆಯಿಂದ ಮತ್ತು ಶ್ರೀ ಬಿ ಬ್ರಹ್ಮಾನಂದ ರೆಡ್ಡಿ ಚಿತ್ರದುರ್ಗರವರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ನಿರ್ವಹಣೆಯಿಂದ SSY ಸಾಧಕರ ಸಹಕಾರದಿಂದ ಶ್ರೀಯುತರಾದ ಡಾಕ್ಟರ್ ತಿಪ್ಪಾರೆಡ್ಡಿ ಜಿ ಸಂಸ್ಥಾಪಕ ಕಾರ್ಯದರ್ಶಿಗಳು ನಿರ್ವಹಿಸುತ್ತಿರುವ ಶ್ರೀ ಋಷಿ ಗುರುಕುಲಂ ವಸತಿ ಶಾಲೆಯ ಬಗ್ಗೆ ತಿಳಿಯೋಣ ಬನ್ನಿ. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. हरिः ओम्. श्रीगुरुभ्यो नमः. हरिः ओम्. ॐ श्री विश्वेश्वराय नमः. ॐ श्री 2000ನೇ ಇಸವಿಯಲ್ಲಿ ಗ್ರಾಮೀಣ ಋಷಿ ಗುರುಕುಲವೆಂದು ಕುಟೀರಗಳಲ್ಲಿ ಶಾಲೆಯನ್ನು ಪ್ರಾರಂಭಿಸಲಾಯಿತು. 2004ರಲ್ಲಿ ಋಷಿ ಮಾತೃ ಮಂದಿರವೆಂದು, 2015ರಲ್ಲಿ ಋಷಿ ಗುರುಕುಲಂ ಎಂದು 1ರಿಂದ 5ನೆಯ ತರಗತಿಯವರೆಗೆ ಕುಟೀರಗಳಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು. ನಂತರ 2017ರಲ್ಲಿ 6ರಿಂದ 10ನೆಯ ತರಗತಿಯವರೆಗೆ ಶಾಲೆಯನ್ನು ಪ್ರಾರಂಭಿಸಿದರು. ಈಗ ಶ್ರೀ ಋಷಿ ಗುರುಕುಲಂ ವಸತಿ ಶಾಲೆಯು ಸುಸಜ್ಜಿತವಾದ ಬೋಧನಾ ಕೊಠಡಿಗಳು ಮತ್ತು ಲೈಬ್ರರಿ, ವಿಜ್ಞಾನ ಪ್ರಯೋಗಾಲಯ ಮತ್ತು ಸುಸಜ್ಜಿತವಾದ ವಸತಿ ಕೊಠಡಿಗಳು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿರುತ್ತವೆ. ಪ್ರತ್ಯೇಕ ವಾರ್ಡನ್ಗಳು ಇರುತ್ತಾರೆ. ತರಗತಿ 3ನೇ ತರಗತಿಯಿಂದ 10ನೆಯ ತರಗತಿಯವರೆಗೆ
ವಸತಿ ವ್ಯವಸ್ಥೆ ಇರುತ್ತದೆ. ಗ್ರಾಮೀಣ ಪ್ರದೇಶಗಳಿಂದ ನರ್ಸರಿ, LKG, UKG ಮತ್ತು 1ನೆಯ ತರಗತಿಯಿಂದ 10ನೆಯ ತರಗತಿಯವರೆಗೆ ಈ ಶಾಲೆಗೆ ಬಂದು ಹೋಗಲು ವಾಹನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಪ್ರಕೃತಿಯ ಮಡಿಲಲ್ಲಿರುವ ಈ ವಸತಿ ಶಾಲೆಯ ಎಲ್ಲ ಮಕ್ಕಳಿಗೂ ಸಂಸ್ಕಾರವಂತರನ್ನಾಗಿ ಮಾಡಲು ಶ್ರಮಿಸುತ್ತಿದೆ. ವಸತಿಯ ಎಲ್ಲ ಮಕ್ಕಳು ಬೆಳಗ್ಗೆ 5 ಗಂಟೆಗೆ ಕಡ್ಡಾಯವಾಗಿ ಎದ್ದೇಳಲೇಬೇಕು. ಸ್ನಾನಾದಿಗಳನ್ನು ಮಾಡಿ ಆಶ್ರಮದ ಅಧಿದೇವತೆಯಾದ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಪೂಜೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ನಂತರ ಯೋಗ ತರಗತಿ, ಧ್ಯಾನ, ಮೆಡಿಟೇಷನ್ ಕಡ್ಡಾಯವಾಗಿರುತ್ತೆ. ಬೆಳಿಗ್ಗೆ ಸಂಜೆ ಟ್ಯೂಷನ್ ಕಡ್ಡಾಯವಾಗಿರುತ್ತದೆ. ಎಲ್ಲ ಮಕ್ಕಳು ಭಾಗವಹಿಸಲೇಬೇಕು. ಇನ್ನು ಪ್ರತಿದಿನ ಬೆಳಿಗ್ಗೆ ಧ್ಯಾನ, ಯೋಗ, ವ್ಯಾಯಾಮಗಳ ನಂತರ ಕಷಾಯ, 9:30 ಗಂಟೆಯೊಳಗೆ ತಿಂಡಿ, 1 ಗಂಟೆಯಿಂದ 1:30 ಊಟ, ಸಂಜೆ 5:30ರಿಂದ 6 ಲಘು ಉಪಹಾರ ಇರುತ್ತದೆ. ಮೆನು ಪ್ರಕಾರ ವಾರದ 7 ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಉಪಹಾರ, ಊಟದ ವ್ಯವಸ್ಥೆ ಇರುತ್ತದೆ. ರುಚಿ ಮತ್ತು ಶುಚಿಯಾಗಿ ಅಡಿಗೆ ಮಾಡುವ ಅನುಭವಿ ಸಿಬ್ಬಂದಿ, ಉತ್ತಮ ಊಟದ ಹಾಲ್, ಸಭೆ ಸಮಾರಂಭ ನಡೆಸಲು AMC ಹಾಲ್ ಮತ್ತು ಶಾರದಾ ಪೂಜೆ ಇತ್ಯಾದಿ ಮಾಡಲು ಧ್ಯಾನ ಮಂದಿರವೂ ಇರುತ್ತದೆ. ಇನ್ನು ಈ ಶಾಲೆಯ ಶೈಕ್ಷಣಿಕ ಪ್ರಗತಿಯು ಉತ್ತಮವಾಗಿದೆ. 2025ನೇ ವರ್ಷಕ್ಕೆ ತೆಗೆದುಕೊಂಡರೆ 5 ಬ್ಯಾಚ್ 10ನೇ ತರಗತಿ ಅಂದರೆ SLC ಮುಗಿದಿದ್ದು, ಎಲ್ಲ ಬ್ಯಾಚ್ಗಳ ಪ್ರಗತಿಯು ಪ್ರತಿಶತ 100% ಇರುತ್ತೆ. ಕನಿಷ್ಠ 60ರಿಂದ 95ರವರೆಗೆ ಅಂಕಗಳು ಬಂದಿರುತ್ತದೆ. ಉತ್ತಮ ಬೇರೆ ಬೇರೆ ಶಾಲೆಗಳಲ್ಲಿ ಉತ್ತಮ ಮಕ್ಕಳನ್ನು ಆಯ್ದುಕೊಂಡು ಉತ್ತಮ ಫಲಿತಾಂಶವನ್ನು ನೀಡುವುದು ಸಾಧನೆಯಲ್ಲ. ಆದರೆ ಈ ಋಷಿ ಗುರುಕುಲಂ ಶಾಲೆಯಲ್ಲಿ ಎಲ್ಲ ರೀತಿಯ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ಉತ್ತಮ ಶಿಕ್ಷಣ ನೀಡಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯುವುದು ಸಾಧನೆಯಲ್ಲವೇ? ಸಂಸ್ಕಾರವಂತರನ್ನಾಗಿಸುವುದು ಸಾಧನೆಯಲ್ಲವೇ? ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಧಾರ್ಮಿಕ ವ್ಯಕ್ತಿತ್ವ ವಿಕಸನ, ಆಧ್ಯಾತ್ಮ ಜೀವನ ಶೈಲಿ ಜೊತೆಯಲ್ಲಿ ಮಕ್ಕಳಲ್ಲಿ ಸನ್ನಡತೆಯನ್ನು ತರುವಲ್ಲಿ ಯಶಸ್ವಿ ಸಾಧಿಸುವುದು ಸಾಧನೆಯಲ್ಲವೇ?
ನಿಮ್ಮ ಮಕ್ಕಳಿಗೆ ಯಾವ ಶಾಲೆ ಸೂಕ್ತವೆಂದು ನಿರ್ಧರಿಸುವುದು ನಿಮ್ಮ ಆಯ್ಕೆಯಾಗಿರುತ್ತದೆ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಮಾಡಿಸಿ. ನಮ್ಮ ವಾಹಿನಿಯ ಮುಂದಿನ ಸಂಚಿಕೆಯಲ್ಲಿ ಈ ಶಾಲೆಯ ಆಡಳಿತಾಧಿಕಾರಿಯಾದ ಶ್ರೀ ಚಿತ್ರಶೇಖರ್ರವರ ಸಂದರ್ಶನದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದ.